ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ. ಬರ್ರಿ ಇವತ್ತು ಮುಂಜಾನೆ ಇವತ್ತು ಬಟಾಟೆ ಚಿಪ್ಸ್ ಮಾಡೋದಿತ್ತು ನೋಡ್ರಿ. ಅದಕ್ಕೆ ಬಟಾಟೆ ಚಿಪ್ಸ್ ಮಾಡತ್ತೀವಿ. ಈ ಬೇಸಿಗೆ ಅಂದ್ರೆ ಹಪ್ಪಳ ಸಂಡಿಗೆ ಚಿಪ್ಸ್ ಇವೆಲ್ಲನೂ ಮಾಡಿ ಇಟ್ಕೋಬೇಕು. ಬಿಸಿಲಿರುವಾಗಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ತನಕ ತಿನ್ಬೋದು ನೋಡ್ರಿ. ನಮಗೆ ಯಾವಾಗ ಬೇಕೋ ಆವಾಗ ತಿನ್ಬೋದು. ಅದಕ್ಕೆ ಬಿಸಿಲಿರುವಾಗೆ ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಂಡು ಇಟ್ಕೋಬೇಕು. ಅದಕ್ಕೆ ಬಟಾಟೆ ಒಂದು 4 kg ಬಟಾಟಿನ ಸ್ಲೈಸಿಗೆ ತಿಳುವಾಗಿ ಹೆರ್ಚಾಕತ್ತೀವಿ. ಹೆರ್ಚ್ಕೊಂಡು ನೀಟಿಗೆ ತೊಳ್ಕೊಬೇಕು ನೋಡ್ರಿ. ಸ್ಲೈಸರ್ ಇರ್ತದಲ್ಲ ಅದರಲ್ಲೇ ಹೆರ್ಚ್ಕೊಂಡ್ರೆ ನೀಟಿಗೆ ಬರ್ತೈತಿ. ಚಾಕುಲಿ ಅಷ್ಟು ನೀಟಾಗಲ್ಲ, ಒಂದೇ ಲೆವೆಲ್ ಆಗೋದಿಲ್ಲ. ಅದಕ್ಕೆ ಈ ಸ್ಲೈಸರ್ಲೆ ಚಲೋ ಹೊತ್ತಿಗೆ ಇದನ್ನೆಲ್ಲನೂ ಅಷ್ಟು ಬಟಾಟೆನೂ ಸ್ಲೈಸ್ ಮಾಡಿಕೊಂಡು ನೀಟಿಗೆ ತೊಳ್ಕೊಳತ್ತೀವಿ ನೋಡ್ರಿ. ಒಂದು 2-3 ಸರ್ತಿ ಆದ್ರೂ ತೊಳ್ಕೊಬೇಕು. ಅಂದ್ರೆ ಅದ್ರೊಳಗಿಂದೆಲ್ಲ ಸ್ಟಾರ್ಚ್ ಹೋಗ್ತದೆ ಮತ್ತು ಬೆಳ್ಳಗೂ ಹಾಕ್ಕಾವು ಬಟಾಟೆ ಎಲ್ಲನೂ. ಅದಕ್ಕೆ ಒಂದು ಸರ್ತಿ ತೊಳ್ಕೊಂಡು ಮತ್ತು ಆಮೇಲೆ ಇನ್ನೊಂದು ಸರ್ತಿ ನೀರು ಹಾಕ್ಕೊಂಡು ಮತ್ತು ತೊಳ್ಕೊಂಡ್ವಿ. ತೊಳ್ಕೊಂಡು ಚಿಪ್ಸ್ ಮಾಡುವಾಗ ಮಾವಿನಕಾಯಿ ಕಟ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಹಚ್ಕೊಂಡು ತಂದು ಕೊಟ್ಟರು. ಅದನ್ನು ತಿಂದ್ವಿ. ಮನೇಲಿ ಹುಡುಗರು ಇದ್ದುಬಿಟ್ರೆ ಎಲ್ಲ ಥರ ಹೆಲ್ಪ್ನೂ ಮಾಡ್ತಾರೆ ನೋಡ್ರಿ. ನನಗೇನು ಹಚ್ಚಲೇ ಇಲ್ಲ, ಅವರು ಎಲ್ಲ ಅವರೇ ಮಾಡಿಬಿಟ್ರು. ನಮ್ಮ ತಂಗಿ ಎಲ್ಲ ನನ್ನ ಮಕ್ಕಳು ಎಲ್ಲರೂ ಅವರೆಲ್ಲನೂ ಬಟಾಟೆ ಹೆರ್ಚ್ಕೊಟ್ರು, ನಾನು ಹೆರ್ಚಿದೆ. ಅಷ್ಟರು ಎಲ್ಲರೂ ಹೆಲ್ಪ್ ಮಾಡಿ ಪಟಕ್ನೆ ಹಾಕಿಬಿಟ್ಟು ನೋಡ್ರಿ. ಭಾಳ ಬಿಸಿಲಾಯ್ತಂದ್ರೆ ಬಿಸಿಲೊಳಗೆ ಹಾಕೋಕ್ಕಾಗಲ್ಲ. ಅದಕ್ಕೆ ಪಟ್ ಹಾಕ್ಬೇಕಂತ ಮಾಡಿದ್ವಿ. ಬಿಸಿಲೇ ಆಗೋಯ್ತು. ಅದಕ್ಕೆ ಈಗ ಬಟಾಟೆ ಕುದ್ಸಕ್ಕೆ ಹೊರಗಡೆ ನೀರು ಇಟ್ಟಿದ್ದೆ ಒಲೆ ಮ್ಯಾಗ. ನೀರು ಸ್ವಲ್ಪ ಕುದ್ಮೇಲೆ ಅದನ್ನ 3-4 ಸರ್ತಿ ತೊಳ್ಕೊಂಡಿದ್ವಲ್ಲ ಬಟಾಟೆ ಅವು ಹಾಕಬೇಕು. ಮತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಹಾಕಬೇಕು, ಒಣಗಿದ್ಮೇಲೆ ಮತ್ತೆ ಜಾಸ್ತಿ ಉಪ್ಪು ಆಗಿಬಿಡ್ತೈತಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ನೀರು ಕುದಿ ಬರೋಂಗೆ ನೀರು ಸ್ವಲ್ಪ ಕಾಯ್ದಿದ್ದು ಅಂದ್ರೆ ಅದಕ್ಕೆ ಅಷ್ಟು ಬಟಾಟೆನೂ ಅದಕ್ಕೆ ಹಾಕೊಂಡ್ಬಿಡ್ಬೇಕು. ಅಷ್ಟು ಹೆರ್ಚಿರೋ ಬಟಾಟೆ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದು. ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಅವು ಸ್ವಲ್ಪ ಕುದ್ರೂ ನಡಿತೈತಿ, ಜಾಸ್ತಿ ಕುದಿಬಾರ್ದವು. ಸ್ವಲ್ಪ ಬಟಾಟೆ ಹಾಕಿದ್ಮೇಲೆ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಕುದ್ದೇ ಬಿಡ್ತಾವೆ. ಇಷ್ಟಾದರೆ ಸಾಕು. ಅಷ್ಟು ಬಟಾಟೆನೂ ಒಂದು ಸಾನ್ಗೆ ಒಳಗೆ ತೆಗೆದು ಬಿಡ್ಬೇಕು. ಅದೇ ನೀರೊಳಗಿದ್ರೆ ಇನ್ನೂ ಒಂದು ಸ್ವಲ್ಪ ಕುದ್ದಂಗೆ ಆಗಿಬಿಡ್ತಾವೆ. ಅದಕ್ಕೆ ಒಂದು ನೀರಷ್ಟು ಬಸಿಯೋಂಗೆ ಒಂದು ಸಾನ್ಗೆ ಒಳಗೆ ತಕ್ಕೊಂಬಿಡ್ಬೇಕು ನೋಡ್ರಿ. ಅಷ್ಟು ಒಂದು ಸಾನ್ಗೆ ಒಳಗೆ ತಕ್ಕೊಂಡು ಆಮೇಲೆ ಮೇಲೆ ಒಯ್ದೀವಿ. ಮೇಲೆ ಒಯ್ದು ಟೆರೆಸ್ ಮ್ಯಾಗ ಅಷ್ಟು ಹಪ್ಪಳನೂ ಹಾಕಿದ್ವಿ. ಒಂದು ಬ್ಯಾನರ್ ಇತ್ತು, ಪ್ಲಾಸ್ಟಿಕ್ ಹಾಳೆ ಇಲ್ಲ ಸೀರೆ ಮೇಲೆ ಹಾಕಿದ್ರು ಬರ್ತದೆ. ಒಂದು ಬ್ಯಾನರ್ ಇತ್ತು, ಅದ್ರೊಳಗೆ ಒಂದೊಂದಾಗಿ ಬಿಡಿಸಿ ಹಾಕ್ಬೇಕು ನೋಡ್ರಿ. ಮ್ಯಾಗ ಚಿಪ್ಸ್ ಹಾಕುವಾಗ ಒಂದು ಫಂಕ್ಷನ್ ನಡೆಯತ್ತಿತ್ತು, ಮೆರವಣಿಗೆ ಹೊಂಟಿತ್ತು. ಅದು ಏನಂದ್ರೆ ಮಿಲ್ಟ್ರಿ ಒಳಗೆ 22 ವರ್ಷ ಸೇವೆ ಸಲ್ಲಿಸಿ ಈಗ ಊರಿಗೆ ವಾಪಸ್ ಬಂದಿದ್ದರು. ಅದಕ್ಕೆ ಅವ್ರಿಗೆ ಸನ್ಮಾನ ಮಾಡಿ ವೆಲ್ಕಮ್ ಮಾಡತ್ತಿದ್ರು. ಅದಕ್ಕೆ ಅವ್ರಿಗೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡತ್ತಿದ್ರು ನೋಡ್ರಿ. ಆರ್ಮಿಗೆ ಹೋಗ್ಯಾರಂದ್ರೆ ಒಂದು ದೊಡ್ಡ ಹೆಮ್ಮೆನೇ ಇಡೀ ಊರಿಗೇನೆ. ಅದಕ್ಕೆ ಅವ್ರದ್ದು ಸೇವೆ ಎಲ್ಲ ಸಲ್ಲಿಸಿ ಈಗ ಬಂದಿದ್ರು ಅವರು. ಅದಕ್ಕೆ ಅವ್ರದ್ದು ಸನ್ಮಾನ ಮಾಡತ್ತಿದ್ರು. ಅದಕ್ಕೆ ಅವ್ರದ್ದೆಲ್ಲ ಮೆರವಣಿಗೆ ಹೊಂಟಿತ್ತು. ಅದನ್ನು ನೋಡ್ಕೋತ ಎಲ್ಲರೂ ನಿಂತಿದ್ವಿ. ಅದನ್ನು ನಿಂತು ಇನ್ನೂ ಹಪ್ಪಳ ಹಾಕೋದಿತ್ತು, ಅದನ್ನೆಲ್ಲ ಹಾಕಿ ಸಿಕ್ಕಾಪಟ್ಟೆ ಬಿಸಿಲೇ ಆಗಿತ್ತು. ಅದೆಲ್ಲ ಹಾಕಿ ಸ್ವಲ್ಪ ಸುಸ್ತು ಭಾಳ ಆಯಿತು. ಅದಕ್ಕೆ ಮಧ್ಯಾಹ್ನ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಈಗ ಉಪ್ಪಿನಕಾಯಿಗೆ ಮಾವಿನಕಾಯಿ ಎಲ್ಲನೂ ಕಟ್ ಮಾಡತ್ತಿದ್ರು ನಮ್ಮವ್ವಾರು. ಮಾವಿನಕಾಯಿ ತೊಗೊಂಬಂದಿದ್ರು. ಅದಕ್ಕೆ ಮಾವಿನಕಾಯಿ ಎಲ್ಲನೂ ಕಡಿದು ಕೊಟ್ಟರು. ಆಮೇಲೆ ನಾನು ಪಲ್ಯ ಮಾಡತ್ತಿದ್ದೆ, ಉಳ್ಳಾಗಡ್ಡಿ ಪಲ್ಯ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ ಪಲ್ಯ ನೋಡ್ರಿ. ಇದು ಅಂದರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಉಳ್ಳಾಗಡ್ಡಿ ಪಲ್ಯ. ಅದಕ್ಕೆ ಈಗ ರಾತ್ರಿ ಮಾಡತ್ತಿದ್ದೆ. ಉಳ್ಳಾಗಡ್ಡಿ ಪಲ್ಯನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸಣ್ಣಗೆ ಕಟ್ ಮಾಡ್ಕೊಂಡು ಒಂದು ಉಳ್ಳಾಗಡ್ಡಿ ಅದರೊಳಗೆ ಉಳ್ಳಾಗಡ್ಡಿ ಇರ್ತೈತಿ, ಇನ್ನೊಂದು ಬೇರೆ ಎಕ್ಸ್ಟ್ರಾ ಉಳ್ಳಾಗಡ್ಡಿನೂ ಹಾಕ್ಕೊಳತ್ತೀನಿ. ಒಂದು ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಮಾಡಬೇಕು. ಇದಕ್ಕೆ ಚೆನ್ನಾಗಿ ಬೇಳೆ ಹಾಕ್ಕೊಳತ್ತೀನಿ. ಮಸೂರ್ ದಾಲ್ ಅಂತಾರಲ್ಲ ಅದಕ್ಕೂ ಈಗ ನೆನೆಸಿಟ್ಕೊಂಡಿದ್ದೆ. ಒಂದು 10 ನಿಮಿಷ ನೆನೆದ್ಬಿಟ್ರೆ ಅವು ನೆನಿತಾವು ಬೇಳೆ ಎಲ್ಲನೂ. ಅವು ಬೇಳೆ ನೆನೆದ ಮೇಲೆ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈಗ ತಪ್ಪಲು ಉಳ್ಳಾಗಡ್ಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣಗೆ ಕಟ್ ಮಾಡಿದ್ದು ಅದನ್ನು ಅದ್ರೊಳಗೆ ಹಾಕ್ಕೋಬೇಕು. ಅದು ಹಾಕ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಮಾಡಬೇಕಿದು ಪಲ್ಯ. ಭಾಳ ಟೇಸ್ಟಾಗಿರ್ತದೆ. ಬಿಸಿ ರೊಟ್ಟಿ ಜೋಡಿ ಅಂತೂ ಸೂಪರಾಗಿರ್ತೈತೆ ನೋಡ್ರಿ. ಆ ಪಲ್ಯ ಎಲ್ಲನೂ ಸ್ವಲ್ಪ ಸಾಫ್ಟ್ ಆದಮೇಲೆ ಬೇಳೆ ಹಾಕ್ಕೊಂಡು
ಚೆನ್ನಾಗಿ ಬೇಳೆ ಹಾಕೊಂಡು ಅದನ್ನು ಎಲ್ಲನೂ ಮಿಕ್ಸ್ ಮಾಡಬೇಕು. ಅಷ್ಟನ್ನು ಮಿಕ್ಸ್ ಮಾಡಿ ಚಲೋ ಹೊತ್ತಿಗೆ ಕುದಿಬೇಕು ನೋಡ್ರಿ ಇದು ಎಣ್ಣೆ ಒಳಗೆ. ಮತ್ತೇನು ಹಾಕೋದಿಲ್ಲ, ಕಡ್ಮಿನೇ ಸಾಮಾನು ಹಾಕಿ ಈ ಥರ ಟೇಸ್ಟಿಯಾಗಿ ಪಲ್ಯ ಮಾಡ್ಕೋಬೋದು. ಈಗ ಉಪ್ಪು ಸ್ವಲ್ಪ ಹಾಕ್ಕೊಂಡು ಅದು ಎಲ್ಲನೂ ಚಲೋ ಹೊತ್ತಿಗೆ ಕುದಿಬೇಕು ನೋಡ್ರಿ. ಈ ಪಲ್ಯ ಅಂತೂ ರೊಟ್ಟಿ ಜೋಡಿ, ಜೋಳದ ರೊಟ್ಟಿ ಜೋಡಿ ಅಂದ್ರೆ ಸೂಪರಾಗಿ ಹತ್ತದ. ಅದಕ್ಕೆ ಪಲ್ಯ ಮಾಡಿಬಿಟ್ಟು ಜೋಳದ ರೊಟ್ಟಿನ ಮಾಡಬೇಕು. ಈಗ ಪಲ್ಯ ಒಂದು 10 ನಿಮಿಷ ಇದು ಸಣ್ಣ ಉರಿ ಒಳಗೆ ಕುದಿಬೇಕು. ಅದು ಕುದಿಯೋ ತನಕ ಸ್ವಲ್ಪ ಮಾವಿನಕಾಯಿ ಚಟ್ನಿ ಮಾಡೋಕೆ ನಮ್ಮವ್ವ ಮಾವಿನಕಾಯಿ ಕಟ್ ಮಾಡಿ ಕೊಡತ್ತಿದ್ರು. ಬಿಸಿ ರೊಟ್ಟಿ, ಮಾವಿನಕಾಯಿ ಚಟ್ನಿ, ಉಳ್ಳಾಗಡ್ಡಿ ಪಲ್ಯ ಇದೆಲ್ಲ ಇವತ್ತಿನ ರಾತ್ರಿ ಊಟಕ್ಕೆ ಮಾಡತ್ತೀವಿ ನೋಡ್ರಿ. ಸೂಪರಾಗಿರ್ತದೆ. ಅದಕ್ಕೆ ಮಾವಿನಕಾಯಿ ಎಲ್ಲ ಕಟ್ ಮಾಡಿಕೊಟ್ರು. ನಾನು ಈಗ ಪಲ್ಯನೂ ಪೂರ್ತಿ ಕುದ್ದೈತಿ. ಪಲ್ಯ ಕುದ್ದಾದ್ಮೇಲೆ ಈಗ ಚಟ್ನಿ ಮಿಕ್ಸಿ ಹಾಕ್ಕೋಬೇಕು. ಚಟ್ನಿ ಮಿಕ್ಸಿ ಹಾಕ್ಕೊಳಕ್ಕೆ ಸ್ವಲ್ಪ ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ನೀರಾಗ ನೆನೆಸಿಟ್ಟು ತೊಗೊಂಡಿನಿ. ಅದನ್ನು ತೊಗೊಂಡು ಆಮೇಲೆ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಬಿಸಿ ರೊಟ್ಟಿ ಜೊತೆ ಈ ಚಟ್ನಿ ಅಂತೂ ಸೂಪರಾಗಿರ್ತೈತೆ ನೋಡ್ರಿ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಒಂದು 2 ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಅವು ಹಾಕ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಇದೆಲ್ಲನೂ ಮಿಕ್ಸಿಗೆ ಹಾಕಿಬಿಟ್ರೆ ಮಸ್ತ್ ಇರ್ತೈತೆ ನೋಡ್ರಿ ಈ ಚಟ್ನಿ. ಇದಕ್ಕೇನು ಒಗ್ಗರಣೆ ಏನು ಹಾಕೋದಿಲ್ಲ, ಬರೀ ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡ್ಬಿಟ್ರೆ ಆಯಿತು. ಸೂಪರಾಗಿರ್ತದೆ. ಬಿಸಿ ಬಿಸಿ ರೊಟ್ಟಿನೂ ಮಾಡಿದ್ರು ನಮ್ಮವ್ರು. ನಾನು ಪಲ್ಯ, ಚಟ್ನಿ, ಸಾಂಬಾರೆಲ್ಲ ಮಾಡಿದ್ದೆ. ನಮ್ಮವ್ವ ರೊಟ್ಟಿ ಮಾಡಿದ್ರು. ಈಗ ಒಟ್ಟರು ಎಲ್ಲರೂ ಹಾಕೊಂಡು ತಿಂದು ಸೂಪರಾಗಿತ್ತು ಚಟ್ನಿ ಪಲ್ಯ ಎಲ್ಲನೂ. ಈ ರೀತಿ ಇತ್ತು ನೋಡ್ರಿ ಇವತ್ತಿನ ದಿನ ನಮ್ಮದು. ಥ್ಯಾಂಕ್ ಯು ಸೋ ಮಚ್.